ಮಿಥುನ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ಮಿಥುನ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಕುಜ ಮೇ 11ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯ ಮತ್ತು ಬುಧ ಈ ಎರಡೂ ಗ್ರಹಗಳು ಕೂಡ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಕಳೆದ 2-3 ತಿಂಗಳಿನಿಂದನೂ ಕೂಡ ಸಾಕಷ್ಟು ವಿಧವಾಗಿರ್ತಕ್ಕಂತಹ ತೊಂದರೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಮುಖ್ಯವಾಗಿ ಮಾರ್ಚ್ ತಿಂಗಳಿನಲ್ಲಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ಪ್ರತಿ ಕೆಲಸದಲ್ಲೂ ಕೂಡ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಹಿನ್ನಡೆ ಅನುಭವಿಸಿರ್ತಕ್ಕಂಥದ್ದು, ಸೋದರರ ಜೊತೆ ಭಿನ್ನಾಭಿಪ್ರಾಯಗಳು, ಈ ಥರ ಸಾಕಷ್ಟು ವಿಘ್ನಗಳನ್ನು ಎದುರಿಸ್ತಾ ಬರ್ತಾ ಇದ್ದೀರಾ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಲ್ಲಿ ಹಿನ್ನಡೆ ಅನುಭವಿಸ್ತಾ ಬರ್ತಾ ಇದ್ದೀರಾ. ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರುಪೇರಿನ ಪರಿಸ್ಥಿತಿಯನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಇನ್ನು ಏಪ್ರಿಲ್ ತಿಂಗಳಿನಲ್ಲಂತೂ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು, ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸ್ವಲ್ಪ ಏನಾದರೂ ಒಂದು ತೊಂದರೆಗಳು ಬರ್ತಾ ಇರ್ತಕ್ಕಂಥದ್ದು, ವಾದ ವಿವಾದಗಳು ನಡೀತಕ್ಕಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲವರು ಉದ್ಯೋಗ ಕಳ್ಕೊಂಡಿರ್ತಕ್ಕಂತಹ ಚಾನ್ಸಸ್ ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ. ಏಪ್ರಿಲ್ ತಿಂಗಳಿನಲ್ಲಿ ಕಂಡು ಬಂದಿದೆ. ಮತ್ತು ಮನೆಯಲ್ಲಿ ಒಂಥರ ಟೆನ್ಷನ್ನು, ಉದ್ಯೋಗಕ್ಕೆ ಅಂದರೆ ಕೆಲಸಕ್ಕೆ ಹೋದರೆ ಒಂಥರ ಟೆನ್ಷನ್, ಈ ಥರ ಸಾಕಷ್ಟು ವಿಧವಾಗಿರ್ತಕ್ಕಂತಹ ತೊಂದರೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಈ ಮೇ ತಿಂಗಳಿನಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅಂತ ನೋಡೋದೇ ಆದರೆ ಮುಖ್ಯವಾಗಿ ಮೇ 11ನೇ ತಾರೀಕು ಕುಜ 10ನೇ ಮನೆಯನ್ನು ಬಿಟ್ಟು, ದಶಮ ಸ್ಥಾನವನ್ನು ಬಿಟ್ಟು, ನಿಮ್ಮ ವೃತ್ತಿಯ ಸ್ಥಾನವನ್ನು ಬಿಟ್ಟು ಲಾಭ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕುಜನ ಬಲ ಬರ್ತಾ ಇದೆ ಮೇ 11ನೇ ತಾರೀಕಿನ ನಂತರ. ಹಾಗೆಯೇ ಮೇ 15ನೇ ತಾರೀಕಿನ ತನಕ ಸೂರ್ಯ ಬಲ ಇರುತ್ತೆ, ಬುಧ ಬಲ ಇರುತ್ತೆ. ಹಾಗೆಯೇ ಈ ತಿಂಗಳು ಪೂರ್ತಿ ಕೂಡ ಶುಕ್ರ ಬಲ ಇದೆ. ಶುಕ್ರನ ಬಲ ನಿಮಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಈ ತಿಂಗಳಿನಲ್ಲಿ ತಂದುಕೊಡ್ತಾ ಇದೆ. ಮುಖ್ಯವಾಗಿ ಮೇ 15ನೇ ತಾರೀಕಿನ ನಂತರ ಮದುವೆ ಆಗದೇ ಇರ್ತಕ್ಕಂಥವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಕ್ಕಂಥದ್ದು, ಹಾಗೆಯೇ ಸಮಯಕ್ಕೆ ಸರಿಯಾಗಿ ಹಣಕಾಸಿನ ಸೌಲಭ್ಯ ಸಿಗ್ತಕ್ಕಂಥದ್ದು, ನೀವು ಅಂದ್ಕೊಂಡಿರ್ತಕ್ಕಂತಹ ಯಾವುದೇ ಕೆಲಸ ಆಗಿದ್ರೂ ಕೂಡ ಅದನ್ನು ಮಾಡಿ ತೋರಿಸಿ ಅದರಲ್ಲಿ ಸಕ್ಸಸ್ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಮೇ 15ನೇ ತಾರೀಕಿನ ನಂತರ. ಮುಖ್ಯವಾಗಿ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ಗುರುವಿನ ಒಟ್ಟಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಮೇ ಕೊನೆಯ ವಾರದ ಅಷ್ಟೊತ್ತಿಗೆ ಮದುವೆ ವಿಚಾರದಲ್ಲಿ ಏನಾದರೂ ಒಂದು ಪಾಸಿಟಿವ್ ನ್ಯೂಸ್ ಬರ್ತಕ್ಕಂಥದ್ದು, ಅಥವಾ ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಉತ್ತಮವಾದ ಬದಲಾವಣೆ ಆಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಇಷ್ಟು ದಿನ ಸರಿ ಇರಲಿಲ್ಲ, ಸ್ವಲ್ಪ ಯಾಕೋ ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ದುಡ್ಡು ಕಾಸು ಬರ್ತಾ ಇದೆ. ಹಾಗೆಯೇ ಉದ್ಯೋಗದಲ್ಲಿ ತೊಂದರೆಗಳೆಲ್ಲ ಕಡಿಮೆ ಆಗ್ತಾ ಇದೆ, ಏನೋ ಒಂಥರ ಪಾಸಿಟಿವ್ ಬರ್ತಾ ಇದೆಯಪ್ಪ ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಮೇ 15ನೇ ತಾರೀಕಿನ ನಂತರ. ಹಾಗೆಯೇ ಈ ಉದ್ಯೋಗದಲ್ಲಿ ಯಾರೆಲ್ಲ ತೊಂದರೆ ಪಟ್ಟಿದ್ರಿ ಈ ಏಪ್ರಿಲ್ ತಿಂಗಳಿನಲ್ಲಿ, ಹಾಗೆಯೇ ಉದ್ಯೋಗ ಯಾರು ಕಳ್ಕೊಂಡಿದ್ರಿ, ಅಥವಾ ಹೊಸ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ, ಈ ಮೇ ತಿಂಗಳಿನಲ್ಲಿ ಅವುಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮುಖ್ಯವಾಗಿ ಕಂಕಣ ಭಾಗ್ಯ ಬರ್ತಾ ಇದೆ. ಮದುವೆ ಆಗದೇ ಇರತಕ್ಕಂಥವ್ರಿಗೆ ಕಂಕಣ ಭಾಗ್ಯ ಸಿಗ್ತಾ ಇರತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಮೇ 15ನೇ ತಾರೀಕಿನ ನಂತರ ಕೂಡಿ ಬರ್ತಾ ಇದೆ ಅಂತಲೇ ಹೇಳಬಹುದು. ತುಂಬ ಗಾಂಭೀರ್ಯತೆಯನ್ನು ಹೊಂದಿರ್ತೀರ. 4 ಜನರ ಮಧ್ಯೆ ನೀವು ಎದ್ದು ಕಾಣ್ತೀರಾ ಈ ಸಮಯದಲ್ಲಿ. ಮೇ 15ನೇ ತಾರೀಕಿನ ನಂತರ ತುಂಬ ಪಾಸಿಟಿವ್ ಎನ್ವೈರ್ನ್ಮೆಂಟ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಸ್ವಲ್ಪ ದೂರದ ಪ್ರದೇಶಗಳಿಗೆ ಹೋಗಬೇಕು ಅಂತ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಕೆಲಸದ ನಿಮಿತ್ತ ಆಗಿರ್ಬೋದು, ವಿದ್ಯಾಭ್ಯಾಸಕ್ಕೋಸ್ಕರ ಆಗಿರ್ಬೋದು, ಈ ಸಮಯದಲ್ಲಿ ಸ್ವಲ್ಪ ದೂರದ ಪ್ರದೇಶಗಳಿಗೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಮೇ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ. ಒಟ್ಟಾರೆಯಾಗಿ ಮೇ ತಿಂಗಳು 2ನೇ ವಾರದ ನಂತರ ಮಿಥುನ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡ್ತಾ ಹೋಗುತ್ತೆ ಈ ಒಂದು ಗ್ರಹ ಸ್ಥಿತಿ.
ಇದು ಗೋಚಾರದ ಫಲಿತಾಂಶಗಳು ಮಾತ್ರ. ಮಿಥುನ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಅವರವರ ವೈಯಕ್ತಿಕ ಜನ್ಮಜಾತಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂದರೆ, ಈ ಗೋಚಾರದಲ್ಲಿ ಗುರುಬಲ ಬಂದರು, ಶನಿ ಬಲ ಬಂದರು, ಶುಕ್ರ ಬಲ ಬಂದರು, ಯಾವ ಬಲ ಬಂದ್ರೂ ಇದು ಸ್ವಲ್ಪ ನಿಮಗೆ ಫಲಿತಾಂಶ ಸಿಗುತ್ತೆ, ಒಳ್ಳೆಯ ಫಲಿತಾಂಶ. ಯಾವಾಗ ನಿಮ್ಮ ಜನ್ಮಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂತಂದರೆ, ಅಂದರೆ ಗೋಚಾರ ಮುಖ್ಯ ಅಲ್ಲ, ಅಂದರೆ ರಾಶಿ ಫಲಿತಾಂಶ ಒಂದೇ ಮುಖ್ಯ ಅಲ್ಲ. ಮೇನ್ ಇಂಪಾರ್ಟೆಂಟು ನಮ್ಮ ಜನ್ಮಜಾತಕ, ವೈಯಕ್ತಿಕ ಜನ್ಮಜಾತಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಒಟ್ಟಾರೆಯಾಗಿ ಈ ಮಿಥುನ ರಾಶಿಯವರಿಗೆ ಸ್ವಲ್ಪ ಉತ್ತಮವಾದ ದಿನಗಳು, ಕಾಲ ಅನ್ನೋದು ಸ್ವಲ್ಪ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ. ಮೇ 15ನೇ ತಾರೀಕಿನ ನಂತರ ಏನೋ ತಿಳಿಯದ ಒಂಥರ ಸಂತೋಷಕರವಾಗಿರ್ತಕ್ಕಂತಹ ಸಮಯವನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು. ಈ ತರಹದ ಸ್ವಲ್ಪ ಪಾಸಿಟಿವ್ ಚೇಂಜಸ್ನ ಈ ಒಂದು ಮೇ 15ನೇ ತಾರೀಕಿನ ನಂತರ ನೋಡಬಹುದು ಈ ಮಿಥುನ ರಾಶಿಯವರು. ಮಿಥುನ ರಾಶಿಯವರು ತಪ್ಪದೆ ನೋಡಿ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಎಷ್ಟು ಸಾವಿರ ಸಲ ಅಥವಾ ಎಷ್ಟು ಸಲ ನೀವು ಹೇಳ್ಕೊಳ್ತೀರೋ ಪ್ರತಿನಿತ್ಯ ಈ ತಿಂಗಳು ಪೂರ್ತಿ ಕೂಡ, ಹಾಗೆಯೇ ಶ್ರೀಕೃಷ್ಣನ ಆರಾಧನೆ ಎಷ್ಟು ಮಾಡ್ತೀರೋ, ಹಾಗೆಯೇ ಸಾಧ್ಯ ಆದರೆ ಗೋಧಿ ರವೆ ಪಾಯಸವನ್ನು ದುರ್ಗಾದೇವಿ ದೇವಸ್ಥಾನ ಅಥವಾ ಹತ್ತಿರದ ಯಾವುದೇ ಅಮ್ಮನವರ ದೇವಸ್ಥಾನದಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಹಂಚಲಿಕ್ಕೆ ಪ್ರಯತ್ನ ಪಟ್ಟರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ನೀವು ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆಗಿದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.